ಮೋದಿ ನೂತನ ಸಂಪುಟ ಅಸ್ತಿತ್ವದ ಬೆನ್ನಲ್ಲೇ ಯೋಗಿ ಅಚ್ಚರಿಯ ನಡೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಯುಪಿ ಸಿಎಂ ತೀವ್ರ ಕುತೂಹಲ ಕೆರಳಿಸಿದೆ. ಯೋಗಿ ಅಮಿತ್ ಶಾ ಅವರ ದಿಢೀರ್ ಭೇಟಿ. ಇಂದು ಸಂಜೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಖಾತೆ ಹಂಚಿಕೆ ವಿಚಾರವಾಗಿ ಉಭಯ ನಾಯಕರ ಚರ್ಚೆ ಆಗಬಹುದು. ಯಾರಿಗೆ ಯಾವ ಖಾತೆ ನೀಡಬೇಕು ಅನ್ನೋದರ ಬಗ್ಗೆ ಸಮಾಲೋಚನೆ ಆಗುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ನಿಮಗೆ ಬಿಜೆಪಿಯ ಬಗ್ಗೆ ಗೊತ್ತಿದ್ರೆ ಎಲ್ಲಿ ಸೋತಿದೀವೋ ಅಲ್ಲಿ ಗೆಲ್ಲಲೇಬೇಕು ಅಂತ ಅವರು ಟೊಂಕ ಗಟ್ಟಿ ನಿಲ್ತಾರೆ. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಪಡಿಬೇಕು. ಉತ್ತರ ಪ್ರದೇಶದ ಮೇಲೆ ಈ ಬಾರಿ ಬಿಜೆಪಿಗೆ ಬಹಳ ಹೆಚ್ಚಿನ ನಿರೀಕ್ಷೆ. 67ರಿಂದ 70 ಸ್ಥಾನಗಳನ್ನು 80ರ ಪೈಕಿ ಗೆಲ್ತೀವಿ ಅಂತ. ಆದರೆ ನಿರೀಕ್ಷೆ ಹುಸಿಯಾಗಿದೆ. ಆ ಸೋಲಿನ ಪರಾಮರ್ಶೆಯೇ ಈ ಭೇಟಿ. ನೀವು ಸಚಿವ ಸ್ಥಾನ ಯಾರಿಗಾದರೂ ಕೊಡಿ, ಎಲ್ಲಾದರೂ ಕೊಡಿ, ಡೋಂಟ್ ಕೇರ್. ಈ ಇಬ್ಬರೂ ನಾಯಕರು ಅದರ ಬಗ್ಗೆ ಯೋಚನೆ ಮಾಡುವಂಥವರಲ್ಲ. ಸೋಲಿನ ಬಗ್ಗೆ ಪರಾಮರ್ಶೆಗೆ ಈ ಸಭೆಯನ್ನು ಕರೆಯಲಾಗಿದೆ. 4ನೇ ತಾರೀಕು ಫಲಿತಾಂಶ ಬಂದ ತಕ್ಷಣ 5ನೇ ತಾರೀಕು ಯೋಗಿ ಆದಿತ್ಯನಾಥ್ ಪ್ರಧಾನಿಗಳನ್ನು ಭೇಟಿಯಾಗಿದ್ದರು. ಅದು ಕೂಡ ಇದೇ ಕಾರಣಕ್ಕೋಸ್ಕರ, ಈ ಸೋಲಿನ ಪರಾಮರ್ಶೆಗೋಸ್ಕರ. ಎಲ್ಲಿ ಎಡವಿದ್ವಿ ನಾವು, ಎಲ್ಲಿ ಸೋತಿದ್ವಿ. ಅದರಲ್ಲೂ ಕೂಡ ಉತ್ತರ ಪ್ರದೇಶದ ಬಗ್ಗೆ ಬಹಳ ನಿರೀಕ್ಷೆ ಇತ್ತು. ಅಯೋಧ್ಯೆ, ವಾರಣಾಸಿ, ಮೋದಿ, ಯೋಗಿ ಹೀಗಿರುವಾಗ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ರು. ಆದರೆ ಫಲಿತಾಂಶ ಆ ರೀತಿ ಬರಲಿಲ್ಲ. ಈ ಬಗ್ಗೆ ಸಮಾಲೋಚನೆ ಇವತ್ತು ಈ ಸಭೆಯಲ್ಲಿ ಆಗುವ ನಿರೀಕ್ಷೆ ಇದೆ. ಮೋದಿ ನೂತನ ಸಂಪುಟ ಅಸ್ತಿತ್ವದ ಬೆನ್ನಲ್ಲೇ ಯೋಗಿ ಅಚ್ಚರಿಯ ನಡೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಯುಪಿ ಸಿಎಂ ತೀವ್ರ ಕುತೂಹಲ ಕೆರಳಿಸಿದೆ. ಯೋಗಿ ಅಮಿತ್ ಶಾ ಅವರ ದಿಢೀರ್ ಭೇಟಿ. ಇಂದು ಸಂಜೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಖಾತೆ ಹಂಚಿಕೆ ವಿಚಾರವಾಗಿ ಉಭಯ ನಾಯಕರ ಚರ್ಚೆ ಆಗಬಹುದು. ಯಾರಿಗೆ ಯಾವ ಖಾತೆ ನೀಡಬೇಕು ಅನ್ನೋದರ ಬಗ್ಗೆ ಸಮಾಲೋಚನೆ ಆಗುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ನಿಮಗೆ ಬಿಜೆಪಿಯ ಬಗ್ಗೆ ಗೊತ್ತಿದ್ರೆ ಎಲ್ಲಿ ಸೋತಿದೀವೋ ಅಲ್ಲಿ ಗೆಲ್ಲಲೇಬೇಕು ಅಂತ ಅವರು ಟೊಂಕ ಗಟ್ಟಿ ನಿಲ್ತಾರೆ. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಪಡಿಬೇಕು. ಉತ್ತರ ಪ್ರದೇಶದ ಮೇಲೆ ಈ ಬಾರಿ ಬಿಜೆಪಿಗೆ ಬಹಳ ಹೆಚ್ಚಿನ ನಿರೀಕ್ಷೆ. 67ರಿಂದ 70 ಸ್ಥಾನಗಳನ್ನು 80ರ ಪೈಕಿ ಗೆಲ್ತೀವಿ ಅಂತ. ಆದರೆ ನಿರೀಕ್ಷೆ ಹುಸಿಯಾಗಿದೆ. ಆ ಸೋಲಿನ ಪರಾಮರ್ಶೆಯೇ ಈ ಭೇಟಿ. ನೀವು ಸಚಿವ ಸ್ಥಾನ ಯಾರಿಗಾದರೂ ಕೊಡಿ, ಎಲ್ಲಾದರೂ ಕೊಡಿ, ಡೋಂಟ್ ಕೇರ್. ಈ ಇಬ್ಬರೂ ನಾಯಕರು ಅದರ ಬಗ್ಗೆ ಯೋಚನೆ ಮಾಡುವಂಥವರಲ್ಲ. ಸೋಲಿನ ಬಗ್ಗೆ ಪರಾಮರ್ಶೆಗೆ ಈ ಸಭೆಯನ್ನು ಕರೆಯಲಾಗಿದೆ. 4ನೇ ತಾರೀಕು ಫಲಿತಾಂಶ ಬಂದ ತಕ್ಷಣ 5ನೇ ತಾರೀಕು ಯೋಗಿ ಆದಿತ್ಯನಾಥ್ ಪ್ರಧಾನಿಗಳನ್ನು ಭೇಟಿಯಾಗಿದ್ದರು. ಅದು ಕೂಡ ಇದೇ ಕಾರಣಕ್ಕೋಸ್ಕರ, ಈ ಸೋಲಿನ ಪರಾಮರ್ಶೆಗೋಸ್ಕರ. ಎಲ್ಲಿ ಎಡವಿದ್ವಿ ನಾವು, ಎಲ್ಲಿ ಸೋತಿದ್ವಿ. ಅದರಲ್ಲೂ ಕೂಡ ಉತ್ತರ ಪ್ರದೇಶದ ಬಗ್ಗೆ ಬಹಳ ನಿರೀಕ್ಷೆ ಇತ್ತು. ಅಯೋಧ್ಯೆ, ವಾರಣಾಸಿ, ಮೋದಿ, ಯೋಗಿ ಹೀಗಿರುವಾಗ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ರು. ಆದರೆ ಫಲಿತಾಂಶ ಆ ರೀತಿ ಬರಲಿಲ್ಲ. ಈ ಬಗ್ಗೆ ಸಮಾಲೋಚನೆ ಇವತ್ತು ಈ ಸಭೆಯಲ್ಲಿ ಆಗುವ ನಿರೀಕ್ಷೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.